ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗ ನಾವು ನನ್ನ ತಮ್ಮನ ಮನೆಗೆ ಬಂದಿದ್ದೀವಿ. ಅವರು ಫ್ರೆಂಡ್ಸು ಎಲ್ಲ ಸೇರಿಸ್ಕೊಂಡು ಗಣೇಶ ಕೂರಿಸಿದ್ದಾರೆ. ಇವಾಗ ಎಲ್ಲರೂ ಕೂರಿಸಿ ಆದಮೇಲೆ ಇವರು ಕೂರಿಸಿದ್ದಾರೆ. 3 days ಫುಲ್ಲು ಅಂದರೆ ಊರಲ್ಲಿರೋ ಜನಗಳಿಗೆಲ್ಲನೂ ಗೇಮ್ಸು ಆ ಥರದ್ದೆಲ್ಲ ಫಂಕ್ಷನ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದ್ದ. ಸೊ ಹಾಗಾಗಿ ನಾವು ಕೂಡ ಬಂದಿದ್ವಿ. ನೋಡೋಣ ಇನ್ನೊಂದು 2 days ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ನೈಟೆಲ್ಲ ಫುಲ್ ಬೇರೆ ಥರದ್ದೆಲ್ಲ ಗೇಮ್ಸ್ ಆಗಿರ್ಬೋದು ಅದೆಲ್ಲ ಇರುತ್ತೆ ಅಂತ ಹೇಳಿದ್ದಾನೆ. ಚೆನ್ನಾಗಿ ಫನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಆ್ಯಂಡ್ ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಮ್ಮ ಹಸ್ಬೆಂಡ್ ಒಳಗಡೆ ಇದ್ದಾರೆ ನೋಡ್ರಿ. ಬುಜ್ಜಿ ಬೇಬಿ ಅಲ್ಲಿ, ಚಿರು ಅಲ್ಲಿ. ಸೊ ಎಲ್ಲ ವೆಯ್ಟ್ ಮಾಡ್ಕೊಂಡು ನಿಂತಿದ್ದಾರೆ. ಹೋಗಿ ಅಂದರೆ ಸಂಜೆ ಮೇಲೆ ಇರೋದು. ಇವಾಗ ಒಂದು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಇವಾಗ ನಾವು ಗಣೇಶ ಕೂರಿಸಿದ್ವಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಸಕ್ಕದಂಗೆ ಮಾಡಿದ್ರು. ಸ್ಕಂದ ಯುವಕರ ಬಳಗ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಮತ್ತು ಫ್ರೆಂಡ್ಸು ಮತ್ತು ನಮ್ಮ ಏರಿಯಾದಲ್ಲಿರೋ ಹುಡುಗರೆಲ್ಲ ಸೇರಿಬಿಟ್ಟು ಮಾಡಿರೋದು. ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಸಕ್ಕದಾಗಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಗಣೇಶ ಎಲ್ಲ ಕೂರಿಸ್ಬಿಟ್ಟು ಡೈಲಿ ಒಂದೊಂದು ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ರು. ಇವತ್ತು ಎಲ್ಲ ಹೆಣ್ಮಕ್ಳಿಗೆ ರಂಗೋಲಿ ಸ್ಪರ್ಧೆ ಎಲ್ಲ ಇಟ್ಟಿದ್ರು. ತುಂಬ ಜನ, ಆಲ್ಮೋಸ್ಟ್ ಒಂದು 30 to 40 ಮೆಂಬರ್ಸ್ ಬಂದು ರಂಗೋಲಿ ಎಲ್ಲ ಬಿಡಿಸಿದ್ರು. ಅದರಲ್ಲಿ ಆಲ್ಮೋಸ್ಟ್ ಒಂದು 15 ಮೆಂಬರ್ಸಿಗೂ ಕೂಡ ಪ್ರೈಸ್ ಎಲ್ಲ ಕೊಟ್ಟರು. ಫಸ್ಟ್ 3 ಮೆಂಬರ್ಸಿಗೆ ಎಲ್ಲ ಗಿಫ್ಟು ಮತ್ತು ರೋಸ್ ಗಿಡಗಳು ಅದೆಲ್ಲ ಕೊಡಿಸಿದ್ರು. ಇಲ್ಲಿ ನೋಡಿ, ನನ್ನ ತಮ್ಮನ ಫ್ರೆಂಡು ರಂಗೋಲೆ ಬಿಡಿಸು ಅಂತ ಹೇಳಿದ್ರೆ ಯಾವ ಥರ ರಂಗೋಲೆ ಬಿಡಿಸಿದ್ದಾನೆ, ಅದನ್ನೇ ರೇಗಿಸ್ತಾ ಇದ್ದೆ. ಅವನು ಈ ಥರ ರಂಗೋಲಿ ಎಲ್ಲ ಬಿಡಿಸ್ತಾರೇನೋ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲಾರ್ಗು ಪ್ರೈಸಸ್ ಎಲ್ಲ ಕೊಟ್ಟು ಎಲ್ಲರೂ ಹೋದ್ರು. ನಾವು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡಿದ್ವಿ. ಗಣೇಶ ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪುಟಾಣಿ ಗಣೇಶ ಅಂದರೆ ತುಂಬ ದೊಡ್ಡದಿದೆ, ಬಟ್ ಕುಳ್ಳು ಗಣೇಶನ್ ಥರ ಸಕ್ಕದಾಗಿತ್ತು ಗಣೇಶ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಬುಜ್ಜಿ ಬೇಬಿ ಮತ್ತು ಚಿರು ಇಲ್ಲಿ ಫುಲ್ ಡ್ಯಾನ್ಸ್ ಆಡ್ತಾ ಇದ್ರು. ಅವರಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾರೆ. ಅವನು ಮೊಬೈಲಲ್ಲೂ ಸಾಂಗ್ ಹಾಕಿದ್ರು, ಮತ್ತು ಅಲ್ಲಿ ಜೋರಾಗಿ ಸ್ಪೀಕರಲ್ಲೂ ಹಾಕಿದ್ರ, ಎರಡರಲ್ಲೂ ಹಾಕೊಂಡು ಚೆನ್ನಾಗಿ ಕುಣಿತಾ ಇದ್ರು. ಅದಾದ್ಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನಿಲ್ಲಿ ಮತ್ತೆ ದೇವಸ್ಥಾನದ ಹತ್ರ ಬಂದಿದ್ವಿ. ಬಿಕಾಸ್ ಇವತ್ತು ಅನ್ನದಾನ ಇತ್ತು. ಹೇಳಿದ್ನಲ್ಲ, ಡೈಲಿ ಒಂದೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಅನ್ನದಾನ ಇತ್ತು. ಸೊ ಬೆಳಗ್ಗೆನೆ ಚಿರು ಮತ್ತೆ ಬುಜ್ಜಿ ಬೇಬಿ ಇಬ್ರು ಅವ್ರ ಮಾವನ ಜೊತೆ ಹೋಗಿದ್ರು. ಇಲ್ಲಿ ಅವರೇ ಹುಡುಗರೆಲ್ಲ ಸೇರ್ಬಿಟ್ಟು ಅವರೇ ಪ್ರಿಪೇರ್ ಮಾಡಿದ್ರು ಅಡುಗೆ ಎಲ್ಲ. ಟೊಮೆಟೊ ಬಾತು ಮತ್ತೆ ಪಾಯಸ, ಅದ್ರ ಜೊತೆಗೆ ಮೊಸರು ಬಜ್ಜಿ, ಆ ಥರದ್ದು ಎಲ್ಲ ಸಿಂಪಲ್ ಆಗಿ ರೆಡಿ ಮಾಡಿದ್ರು. ಹಾಗೆ ಎಲ್ಲಾರ್ಗು ಮಾಡಿಬಿಟ್ಟು ಮೈಕಲ್ ಕೂಡ ಅನೌನ್ಸ್ ಮಾಡಿದ್ರು ಎಲ್ಲಾರ್ಗು, ಸುತ್ತಮುತ್ತ ಇರೋರೆಲ್ಲ ಬರಬೇಕು ಅಂತ ಹೇಳಿ. ಹಾಗಾಗಿ ಎಲ್ಲರೂ ಬಂದಿದ ತಕ್ಷಣ ಆಲ್ಮೋಸ್ಟ್ 12:30 1 o'clockಗೆ ಅನ್ನದಾನ ಎಲ್ಲ ಮಾಡೋಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಬಂದು ಈಸ್ಕೊಂಡೋದ್ರು. ನನಗಂತೂ ಫುಲ್ ಖುಷಿ ಆಯಿತು. ಆ್ಯಂಡ್ ನಾವು ಕೂಡ ಹೋಗಿ ಪ್ರಸಾದ ಎಲ್ಲ ಈಸ್ಕೊಂಡು ಅದಾದಮೇಲೆ ನಾನು, ನನ್ನ ತಮ್ಮ ಮತ್ತು ನಮ್ಮ ತಮ್ಮನ ವೈಫ್ ಗಾಡಿ ತೊಗೊಂಡು MS ಪಾಳ್ಯಗೆ ಹೋಗಿದ್ವಿ. ಬಿಕಾಸ್ ನನ್ನ ಗಾಡಿಗೆ ಸ್ವಲ್ಪ ಸ್ಟಿಕ್ಕರಿಂಗ್ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಅದು ನಮ್ಮ ಹಸ್ಬೆಂಡ್ ಜೊತೆ ಹೋದರೆ ಮಾಡಿಸ್ತಾರೆ, ಬಟ್ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರಿಗೆ ಸರ್ಪ್ರೈಸಾಗಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ತಮ್ಮನ್ನ ಕರ್ಕೊಂಡೋಗಿದ್ದೆ. ಅವ್ನು ಬಾ ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು, ಅವರು ಫ್ರೆಂಡ್ ಗೊತ್ತಿರೋ ಅಂಗಡಿನೇ ಇದೆ ಅಂತ ಹೇಳ್ಬಿಟ್ಟು MS ಪಾಳ್ಯ ಕರ್ಕೊಂಡು ಹೋಗಿದ್ನ. ಅಲ್ಲೋದ್ಮೇಲೆ ನನ್ಗೆ ಏನೇನು ಬೇಕು ಅಂತೆಲ್ಲ ಹೇಳಿದೆ. ಆಮೇಲೆ ನನ್ನ ತಮ್ಮ ದೇವ್ರ ಹೆಸರು ಕೂಡ ಹಾಕ್ಸು, ಒಳ್ಳೇದಾಗತ್ತೆ ಅಂತ ಹೇಳ್ದೆ. ಸರಿ ಅಂತ ಹೇಳ್ಬಿಟ್ಟು ಮನೆ ದೇವ್ರ ಹೆಸರು ಕೂಡ ಹಾಕಿಸಿ, ಆಮೇಲೆ ನಮ್ಮ ಬುಜ್ಜಿ ಬೇಬಿ ಹೆಸರು ಮತ್ತೆ ಚಿರು ಹೆಸರು ಕೂಡ ಹಾಕ್ಸೆ. ನನ್ಗೆ ತುಂಬ ದಿನದಿಂದ ಆಸೆ ಇತ್ತು ನನ್ನ ಗಾಡಿ ಮೇಲೆ ಅವರಿಬ್ಬರೇ ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು. ಇವೆಲ್ಲನೂ ಹಾಕ್ಸ್ಬಿಟ್ಟು ಮೇಯ್ನ್ ಹೈಲೈಟ್ಸ್ ಅಂದರೆ, ಎಲ್ಲರೂ ಗಾಡಿ ಮೇಲೆ ನೋಡಿರ್ತೀರ ನೀವು, ವೈಫ್ ಗಿಫ್ಟ್ ಅಂತೆ ಮತ್ತೆ ಅಪ್ಪ ಅಮ್ಮನ ಆಶೀರ್ವಾದ ಆ ಥರದ್ದೆಲ್ಲ ಹಾಕ್ಸಿರ್ತಾರೆ. ಇದು ನನ್ನ ಹಸ್ಬೆಂಡು ನನಗೆ ಸ್ಪೆಷಲ್ ಆಗಿ ಕೊಡ್ಸಿರೋದಲ್ವಾ. ಸೊ ಹಾಗಾಗಿ ಹಸ್ಬೆಂಡ್ಸ್ ಗಿಫ್ಟ್ ಅಂತ ಹೇಳ್ಬಿಟ್ಟು ನಾನು ಕೂಡ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸ್ಕಿ ಮನೆಗೆ ಹೋಗ್ಬಿಟ್ಟು ನಮ್ಮ ಹಸ್ಬೆಂಡಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ರಿಯಾಕ್ಷನ್ ಎಲ್ಲ ಏನೂ ಇಲ್ಲ, ಬಟ್ ಖುಷಿ ಆದರು ಅವರು. ಯಾವಾಗ್ಲೂ ಇಷ್ಟೇ, ತುಂಬ ಎಕ್ಸ್ಪ್ರೆಸ್ ಎಲ್ಲ ಏನೂ ಮಾಡಲ್ಲ. ನೋಡ್ತಾರೆ, ಹೌದಾ ಓಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾರೆ ಅಷ್ಟೇ. ನಾನು ಸ್ವಲ್ಪ ಎಕ್ಸ್ಪ್ರೆಸಿವ್ ಜಾಸ್ತಿ. ನನ್ಗೇನೇ ಇದ್ರು ಒಂದು ಹೇಳ್ಬೇಕು, ಖುಷಿ ಪಡಿಸ್ಬೇಕು ಅಂತಾರ, ಆ ಥರ. ಅವ್ರು ಖುಷಿ ಆಗತ್ತೆ, ಖುಷಿ ಅದು ಆಗಲ್ಲ ಅಂತೆಲ್ಲ ಏನಿಲ್ಲ, ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ ಅಷ್ಟೇ. ಆ್ಯಂಡ್ ಅವರು ಕೂಡ ನೋಡಿ ಫುಲ್ ಖುಷಿ ಆದರು. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಸರ್ಪ್ರೈಸ್ ಅಂತ ಹೇಳಿ. ಆಮೇಲೆ ಇವಾಗ ಮತ್ತೆ ಸಂಜೆ ಮೇಲೆ ಇವತ್ತು ಮಡಕೆ ಹೊಡೆಯೋ ಆಟ ಇಟ್ಕೊಂಡಿದ್ರು. ಇವತ್ತೆಲ್ಲ ಗಂಡು ಮಕ್ಕಳೆಲ್ಲ ಆಡ್ತಾ ಇದ್ರು, ಹೆಣ್ಮಕ್ಳಿಗೂ ಇತ್ತು. ಬಟ್ ಗಂಡು ಮಕ್ಕಳು ಫಸ್ಟ್ ಕುತ್ಕೊಂಡು ಎಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಅಯ್ಯೋ ಎಷ್ಟು ಕಿರಿಸ್ತಾ ಇದ್ರು ಅಂತ ನಾವಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಬಿಕಾಸ್ ಕಟ್ಟಿ ಬಿಟ್ರೆ ಅವರೆಲ್ಲೋ ಹೋಗ್ತಾರೆ, ಆ ಮಡಿಕೆ ಎಲ್ಲೋ ಇರುತ್ತೆ.
ಒಬ್ರು ಕೂಡ ಅದತ್ರ ಹೋಗ್ತಾ ಇದ್ದಿದ್ದಿಲ್ಲ. ಅಂಡ್ ನಾವೆಷ್ಟೇ ಅವರಿಗೆ ಗೈಡ್ ಮಾಡಕ್ ಟ್ರೈ ಮಾಡಿದ್ರು ಎಲ್ಲ ಕಿರಿಸ್ತಾ ಇರ್ತಾರ, ಸರಿಯಾಗಿ ಕಿವಿನೇ ಕೇಳಿಸ್ತಾ ಇದ್ದಿದ್ದಿಲ್ಲ ಅವರಿಗೆ. ಅಂಡ್ ತುಂಬಾ ಜನ ಆಲ್ಮೋಸ್ಟ್ ಹತ್ರ ಹೋಗ್ಬಿಟ್ಟು ಮಿಸ್ ಆಗ್ತಾ ಇತ್ತು. ಬಿಕಾಸ್ ಅದೆಲ್ಲೋ ಇದ್ರೆ ಬೇರೆ ಎಲ್ಲೋ ಹೊಡಿತಾ ಇದ್ದ. ಇವನು ನನ್ನ ಫ್ರೆಂಡು, ಅಂದ್ರೆ ನಮ್ಮ ತಮ್ಮನ ಫ್ರೆಂಡು, ಆಲ್ಮೋಸ್ಟ್ ಇನ್ನೇನು ಹೊಡಿಯೋ ರೇಂಜಲ್ಲಿ ಇದ್ದ. ಬಟ್ ಎರಡ್ ಕಡೆನೂ ಆ ಕಡೆ ಈ ಕಡೆ ಹೊಡೆದ್ಬಿಟ್ಟು ಮಿಸ್ ಮಾಡ್ಬಿಟ್ಟ. ತುಂಬಾ ಜನ ಹಾಗೆ ಮಾಡಿದ್ರು. ಜಸ್ಟ್ ಮಿಸ್ ಅಲ್ಲಿ ಇವ್ರಂತೂ ಫುಲ್ ಹೊಡೆದ್ಬಿಟ್ಟಿದ್ರು ಅಂತ ಅನ್ಕೊಂಡ್ವಿ. ಬಟ್ ಬರೀ ನೀರ್ ಮಾತ್ರ ಚೆಲ್ತು, ಮರ್ಕೆಗೆ ಟಚ್ ಆಗಿಲ್ಲ. ಆಮೇಲೆ ನನ್ನ ತಮ್ಮ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದ. ಫುಲ್ ಸ್ಪೀಡಲ್ಲಿ ಸ್ಟ್ರೈಟ್ ಆಗಿ ಬರ್ತಾ ಇದ್ದ. ನಾನು ಹೊಡೆದ್ ಬಿಡ್ತಾನೆ ಅಂತ ಹೇಳ್ಬಿಟ್ಟು ಫುಲ್ ಜೋರಾಗಿ ಜೋಶಲ್ಲಿ ಕಿರಿಸ್ತಾ ಇದ್ದೆ. ಇನ್ನೇನು ಹೊಡಿತಾನೆ ಅಂತ ಹೇಳೋ ಟೈಮಲ್ಲಿ ಕರೆಕ್ಟಾಗಿ ಪೊಸಿಷನ್ ಅಲ್ಲೇ ನಿಂತಿದ್ದೆ, ಹೊಡಿತಾನೆ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಸೈಡಲ್ಲಿ ತಿರುಗಿಸ್ಬಿಟ್ಟ. ನಾವಂತೂ ಜೋರಾಗಿ ಕಿರ್ಚಾಡ್ತಾ ಇದ್ವಿ. ಅಲ್ಲಿರೋರು ಅಷ್ಟೇ, ಅವ್ರ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಬಾರ್ದು ಅಕ್ಕ ಅಕ್ಕ, ಜೋರಾಗಿ ಹೇಳ್ಬಾರ್ದು ಅಂತ ಹೇಳ್ತಾ ಇದ್ದ. ಬಟ್ ಅವರು ಕೂಡ ಹೊಡಿಲಿಲ್ಲ, ಮಿಸ್ ಮಾಡ್ಬಿಟ್ಟ ಅವನು ಕೂಡ. ಎಲ್ಲರಿಗೂ ಎರಡೆರಡು ಚಾನ್ಸ್ ಅಷ್ಟೇ ಇದ್ದಿದ್ದು. ನಾವು ಎಲ್ಲ ನಿಂತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಚಿರು ಅಂತೂ ಮಾಮ ಹೊಡಿತಾನೆ ಅಂತ ಹೇಳ್ಬಿಟ್ಟು ಕಿರ್ಚಾಡ್ತಾ ಇದ್ದ. ನಾವೂನು ಕಿರ್ಚಾಡ್ತಾ ಇದ್ವಿ, ನೋಡ್ತಾ ಇರ್ಬೋದು ಎಲ್ಲಾರ ಜೊತೆ ನಿಂತ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಅಂಡ್ ನಾನಂತೂ ಈ ತರ ಗಣೇಶ ಫೆಸ್ಟಿವಲ್ ಅಂದ್ರೆ ಏರಿಯಾದಲ್ಲಿ ಕೂರ್ಸ್ಬಿಟ್ಟು ಮಾಡ್ತಾ ಇರೋದನ್ನ ನಾನು ಫಸ್ಟ್ ಟೈಮ್ ಲೈವ್ ಆಗಿ ನೋಡ್ತಾ ಇರೋದು. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ತಮ್ಮನ ಇಬ್ರು ಫ್ರೆಂಡ್ಸ್, ಅವರು ಹೆಂಗ್ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಾನು ಇಡೀ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು ಅವ್ರು ಹಂಗೆ ಮಾಡ್ತಾ ಇದ್ರು. ಸಖತ್ತಾಗಿತ್ತು ಮಾತ್ರ. ಅದಾದ್ಮೇಲೆ ಆ ವೀಲ್ ಅಂದ್ರೆ ಮ್ಯೂಸಿಕಲ್ ಚೇರ್ಸ್ ಎಲ್ಲ ಇಟ್ಟಿದ್ರು ಗಂಡ್ ಮಕ್ಳಿಗೆ. ಗೆದ್ದೋರಿಗೆ ಇಷ್ಟೆಲ್ಲ ಪ್ರೈಸ್ ಎಲ್ಲ ಕೊಡ್ತೀನಿ ಅಂತಾನು ಕೂಡ ಹೇಳ್ತಾ ಇದ್ರು. 500 ರುಪೀಸು, ಮಕ್ಳಿಗೆಲ್ಲ 100, ಮತ್ತೆ ಹೆಣ್ಮಕ್ಳಿಗೆಲ್ಲ 500 ಅಂತ. ನಾನು ಕೂಡ ಹೋದೆ, ಬಟ್ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ಹೋಗಿದ್ದೆ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಚಿಕ್ಕ ವಯಸ್ಸಲ್ಲೆಲ್ಲ ಮ್ಯೂಸಿಕಲ್ ಚೇರ್ ಅಂದ್ರೆ ಸ್ಕೂಲಲ್ಲೆಲ್ಲ. ಬಟ್ ಏನ್ ಮಾಡ್ತೀರಾ, ಫಸ್ಟ್ ರೌಂಡಲ್ಲೇ ನಾನು ಸೋತೋಗ್ಬಿಟ್ಟೆ. ನಾನು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ ಈ ತರ ಆಗತ್ತೆ ಅಂತ ಹೇಳ್ಬಿಟ್ಟು. ಬೇಜಾರಾಗೋಯ್ತು. ಬಟ್ ಏನು ಮಾಡಕ್ಕಾಗಲ್ಲ, ಆಟ ಅಂದ್ಮೇಲೆ ಹೀಗೆ ಇರತ್ತಲ್ವಾ, ಸರಿ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಅಳು ಬರೋ ತರ ಇತ್ತು. ಬಟ್ ಆದ್ರೂನು ಸರಿ ಅಂತ ಹೇಳ್ಬಿಟ್ಟು ಸುಮ್ನೆ ಬಂದ್ಬಿಟ್ಟೆ. ನೀವೇ ನೋಡ್ತಾ ಇರ್ಬೋದು ನಗ್ಗಾಡ್ಕೊಂಡು ಅವರೆಲ್ಲ, ಅಕ್ಕ ಏನಕ್ಕ ಫಸ್ಟ್ ಅಲ್ಲೇ ಔಟ್ ಆಗ್ಬಿಟ್ಟಲ್ಲಕ್ಕ ನೀನು ಅಂತ ಹೇಳ್ತಾ ಇದ್ರು. ಸರಿ ಅನ್ಬಿಟ್ಟು ಆಮೇಲೆ ಮಕ್ಳಿಗೂ ಕೂಡ ಮ್ಯೂಸಿಕಲ್ ಚೇರ್ ಮಾಡ್ತಾ ಇದ್ರು. ನನ್ ಚಿರು ಅಂತೂ ಎಲ್ಲಿ ನೋಡಿದ್ರು ಫುಲ್ ಡ್ಯಾನ್ಸು. ಯಾರೋ ಗೊತ್ತಿಲ್ದಿರೋ ಮಕ್ಳ ಜೊತೆಗೆಲ್ಲ ಫುಲ್ ಡ್ಯಾನ್ಸ್ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ಮೋನಿಕಾ ಸಾಂಗ್ ಬೇರೆ ಹಾಕಿದ್ರ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ. ಅಂಡ್ ತುಂಬಾ ಖುಷಿ ಆಯ್ತು. ನಮ್ಮ ಊರಲ್ಲೆಲ್ಲ ಈ ತರ ಮಾಡೋದೇ ಇಲ್ಲ ಯಾವತ್ತೂನು. ಬಟ್ ಅವರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಖುಷಿ ಆಗತ್ತೆ ಅಲ್ವಾ ಎಲ್ಲರಿಗೂ, ಅದೇನೋ ಒಂಥರ. ನಮ್ಮೂರಲ್ಲಿ ಗಣೇಶ ಹಬ್ಬ ಮಾಡಿದ್ರು, ಈ ತರ ಗೇಮ್ಸ್ ಎಲ್ಲ ಇಟ್ಟಿದ್ರು, ನಾವೆಲ್ಲ ವಿನ್ ಆಗಿದ್ವಿ ಅಂತೆಲ್ಲ ಹೇಳ್ದಾಗ ಎಷ್ಟು ಖುಷಿ ಆಗತ್ತೆ. ಅಂಡ್ ಎಲ್ಲಾರು ಆದ್ಮೇಲೆ ಮಕ್ಳಿಗೂ ಒಂದ್ ರೌಂಡ್ ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಮಾಡಿದ್ರ. ಚಿರುನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದ. ಆಲ್ಮೋಸ್ಟ್ ಇನ್ನೇನ್ ಒಂದ್ 3 ಮೆಂಬರ್ಸ್ ಇರೋವರೆಗೂ ಕೂಡ ಅವನು ಆಡ್ದ. ಆಮೇಲೆ ಔಟ್ ಆಗ್ಬಿಟ್ಟ. ಆದ್ರೂ ಪರವಾಗಿಲ್ಲ, ಸ್ಪೋರ್ಟಿವ್ ಆಗಿ ತಗೊಂಡು ಎಲ್ಲಾರು ಖುಷಿಯಾಗಿ ಆಡಿದ್ರಲ್ಲ, ಅದೇ ಖುಷಿ ಆಯ್ತು. ಅಂಡ್ ಫೈನಲ್ ಆಗಿ ಈ ಹುಡುಗನೇ ಗೆದ್ದಿದ್ದು. ಅವ್ರಿಗೂ ಕೂಡ 100 ರುಪೀಸ್ ಕೊಟ್ರು. ಅದೆಲ್ಲ ಆದ್ಮೇಲೆ ನಾವು ಕೂಡ ಅಲ್ಲಿ ಸ್ವಲ್ಪ ಹೊತ್ತು ನೋಡ್ಕೊಂಡು ನೆಕ್ಸ್ಟ್ ಡೇ ಇಲ್ಲಿ ಗಣೇಶನ ಬಿಡ್ತಾ ಇದ್ದಾರೆ. ಈ ಸಲಿ ಕುತ್ಕೊಂಡು ಅಂದ್ರೆ ವೀಲ್ ತರ ತಿರುಗತ್ತಲ್ಲ, ಆ ತರ ಅರೇಂಜ್ ಮಾಡಿದ್ರು. ಸಖತ್ತಾಗಿತ್ತು ಮಾತ್ರ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಾರ್ಗು ಟೀ ಶರ್ಟ್ಸ್ ಎಲ್ಲ ಮಾಡ್ಸಿದ್ರು. ನನ್ ಮಗಂಗೂ ಕೂಡ ಮಾಡ್ಸಿದ್ರು, ಬಟ್ ಅವರು ಹಾಕೊಳಕ್ಕೆ ಆಗಿಲ್ಲ. ತುಂಬಾ ಚೆನ್ನಾಗಿ ಎಲ್ಲ ಬೀದಿಯಲ್ಲೂ ಮೆರವಣಿಗೆ ಮಾಡ್ಕೊಂಡು ಎಲ್ಲರೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ನಾವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಂಡ್ ಸ್ವಲ್ಪ ಲೇಟ್ ಆಗಿ ಗಣೇಶ ಇಟ್ಟಿದ್ದು ಇವರು. ಗಣೇಶ ಹಬ್ಬ ಎಲ್ಲ ಮುಗ್ದಾದ್ಮೇಲೆ ಇಟ್ಟಿದ್ದು. ನಿಮ್ಮೂರಲ್ಲಿ ಹೇಗೆಲ್ಲ ಗಣೇಶ ಹಬ್ಬ ಮಾಡಿದ್ರು, ನಿಮ್ ಏರಿಯಾದಲ್ಲಿ ಹೇಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ ಈ ವರ್ಷ ಮಾತ್ರ.
ಮಧ್ಯಾಹ್ನ ಮೆರವಣಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ನೈಟ್ 10:00 ಆಗೋಯ್ತು. ಎಲ್ಲ ಬೀದಿಯಲ್ಲೂನು ಮೆರವಣಿಗೆ ಮಾಡ್ಕೊಂಡು ಅವ್ರು ತಗೊಂಡ್ ಹೋಗೋಷ್ಟ್ರಲ್ಲಿ. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಈ ವಿಡಿಯೋ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ. ನಮ್ ಏರಿಯಾ ಬಾಯ್ಸ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಡ್ಯಾನ್ಸ್ ಮಾಡ್ಕೊಂಡು. ಅದು ಟಿ ಶರ್ಟ್ಸ್ ಎಲ್ಲ ಮಾಡಿಸ್ಕೊಂಡ್ ಬಿಟ್ಟಿದ್ರ. ಅವ್ರಿಗೆ ನೇಮ್ ಅಂತೆ, ಅವ್ರಿಗೆ ಇಷ್ಟ ಆಗಿರೋ ನಂಬರ್ ಅಂತೆ ಎಲ್ಲ ಹಾಕಿಸ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ರು. ನೀವೇ ನೋಡ್ತಾ ಇರ್ಬೋದು ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆಮೇಲೆ ತುಂಬಾ ಟೈಮ್ ಆಗ್ಬಿಡುತ್ತೆ ಅಂಡ್ ಮಕ್ಳನ್ನೆಲ್ಲ ಇಟ್ಕೊಂಡು ಅಲ್ಲಿರೋದು ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ. ಸೊ ನಾವು ಕೂಡ ನಮ್ಮ ಬೀದಿಗೆ ಬಂದಾಗ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಬಿಟ್ಟು ಮತ್ತೆ ಆ ಕಡೆ ಈ ಕಡೆ ಎಲ್ಲ ಓಡಾಡ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ರ. ಅದನ್ನು ಕೂಡ ನೋಡಿ ನನ್ನ ತಮ್ಮನೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ಅವನಿಗೆ ಈ ತರದ್ದೆಲ್ಲ ತುಂಬಾ ಇಷ್ಟ ಆಗತ್ತೆ. ಅವನು ಮಾಡ್ಬೇಕಾದ್ರೆ ನನಗೂ ಖುಷಿ ಆಗತ್ತೆ. ಸೊ ಅವರೇ ಬಾರೆ ಈ ಸಲ ತುಂಬಾ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಕರೆದ. ಹಾಗಾಗಿ ಹೋಗಿದ್ವಿ. ಅದಾದ್ಮೇಲೆ ನೈಟ್ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡ್ಬಿಟ್ಟು ಇದು ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಡ್ತಾ ಇದ್ವಿ. ಅದಾದ್ಮೇಲೆ ನನ್ನ ತಮ್ಮನ ಮನೇಲಿ ಮನಿ ಪ್ಲಾಂಟ್ ಗಿಡ ಇತ್ತು. ಅದನ್ನ ತಗೊಂಡೋಗಿ ನೀನ್ ಚೆನ್ನಾಗಿ ಬೆಳೆಸ್ಕೋ, ನಮ್ಮ ಮನೆ ಹತ್ರ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಕೊಡ್ತಾ ಇದ್ದ. ಸೊ ನನಗಂತೂ ಖುಷಿ ಆಯ್ತು, ತಗೊಂಡ್ ಬಂದೆ. ಅಂಡ್ ಇವತ್ತಿನ ವ್ಲಾಗ್ ಹೀಗಿತ್ತು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅಂಡ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.